ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಯಾಕೆಂದರೆ ತುಂಬಾನೇ ಧೂಳಾಗೋಗ್ಬಿಟ್ಟಿತ್ತು. ಸೊ ಅದಕ್ಕಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಂದರೆ ತುಂಬ ಡೀಪ್ ಕ್ಲೀನಿಂಗ್ ಥರ ಏನಲ್ಲ, ಸ್ವಲ್ಪ ಗ್ಲಾಸ್ ಐಟಮ್ಸ್ ಎಲ್ಲ ಇಡೋ ಕಡೆ ಮತ್ತು ಸ್ಲ್ಯಾಬ್ಸ್ ಎಲ್ಲ ಅಲ್ಲೆಲ್ಲನೂ ತುಂಬ ಒಂಥರ ಧೂಳಿತ್ತು. ಯಾಕೆಂದರೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋದ್ರಿಂದ, ಅಂದರೆ ಬೋರ್ವೆಲ್ ಏನೋ ಹಾಕ್ತಾ ಇದ್ರು. ಸೊ ಅದ್ರದ್ದು ತುಂಬಾನೇ ಸಣ್ಣ ಸಣ್ಣ ಮಣ್ಣಿತ್ತು. ಅದಕ್ಕಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಂದ್ರೆ ಒಂದು ಕ್ಲೀನ್ ಮಾಡಕ್ ಹೋದ್ರೆ ಇನ್ನೊಂದು ತೆಗ್ದೇ ತೆಗಿತೀವಿ. ಅದೇ ತಾನೇ ನಮ್ಮ ಹೆಂಗಸ್ರುಗಳ ಕೆಲಸ. ಸೊ ಇದು ಕ್ಲೀನ್ ಮಾಡ್ಕೊಂಬಿಡೋಣ, ಇದು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲಾನು ಡೀಪ್ ಕ್ಲೀನಿಂಗ್ ಅಂತ ಅಂದ್ರೆ ಅಷ್ಟು ಒಂದು 70% ಅಷ್ಟು ಫುಲ್ ಕ್ಲೀನ್ ಮಾಡ್ಕೊಂಡೆ. ಸೊ ಫುಲ್ ಕ್ಲೀನ್ ಆಯ್ತು ಕಿಚನ್ನು. ಅಂದ್ರೆ ನನ್ನ ಮಗಳು ಎದ್ದೋಳಷ್ಟರಲ್ಲಿ, ಅಂದ್ರೆ ನನ್ನ ಮಗಳು ಕೂಡ ಹಾಲಿಡೇಸ್‌ಗೆ ಬಂದಿದ್ಲು. ಸೊ ಅವಳದು ಎದ್ದೋಳೋ ಅಷ್ಟರಲ್ಲಿ ಟಿಫನ್ ಕೂಡ ಪ್ರಿಪೇರ್ ಮಾಡಬೇಕಿತ್ತು. ಸೊ ಅದಕ್ಕೆ ಬೆಳಗ್ಗೆನೆ ಪ್ರಿಪೇರ್ ಮಾಡಿಟ್ಟು ಮತ್ತೆ ಕೆಲ್ಸಗಳು ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ಚಿಕ್ಕ ಮಗಳು ಸ್ಕೂಲ್‌ಗೆ ಹೋಗ್ಬೇಕಿತ್ತು. ಸೊ ಅವಳಿಗೆ ಹೆಂಗೋ ಪ್ರಿಪೇರ್ ಮಾಡ್ಲೇಬೇಕಲ್ವಾ? ಸೊ ಅದಕ್ಕಾಗಿ ಬೆಳಗ್ಗೆನೆ ಟಿಫನ್‌ನ ಪ್ರಿಪೇರ್ ಮಾಡಿ, ಮತ್ತೆ ನನ್ನ ದೊಡ್ಡ ಮಗಳು ಎದ್ದೋಳೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಅಂದರೆ ಬೇಗನೆ ಮುಗಿಸ್ದೆ. ಸೊ ಈವನ್ ಚಿಮ್ನಿ ಒಂದು ಬ್ಯಾಲೆನ್ಸ್ ಉಳ್ಕೊಂತು. ಅದೊಂದು ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಅದು ಕ್ಲೀನ್ ಮಾಡ್ಕೊಳೋಷ್ಟ್ರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬಾಕಿದೆಲ್ಲನೂ ಮಾಡ್ಕೊಂಡೆ. ಆ್ಯಕ್ಚುಲಿ ಹೆಂಗೆ ಅಂತಂದರೆ, ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೇ ಇರ್ತೀವಿ. ಕೆಲಸ ಹೆಂಗಸ್ರಿಗೂ ಕೆಲಸ. ಕೆಲಸ ಅಂತೂ ಮುಗಿಯೋದಿಲ್ಲ. ನಾವೇ ಕುತ್ಕೊಂಡ್ರೆ ಕುತ್ಕೊಂಡ್ವಿ ಮುಗೀತಪ್ಪ ಕೆಲಸ ಅಂತ ನಾವೇ ಕುತ್ಕೊಬೇಕೇ ಹೊರತು, ಕೆಲಸ ಮುಗ್ದಿದೆ ಕುತ್ಕೊಳ್ಳೋಣ ಅಂತ ಯಾವತ್ತೂ ಅದು ಇರೋದಿಲ್ಲ. ಕೆಲಸ ಮಾಡ್ತಾ ಇದ್ರೆ ಒಂದಕ್ಕೊಂದು ಇದ್ದೇ ಇರುತ್ತೆ. ಇದೇ ಅಲ್ವಾ ಹೆಣ್ಮಕ್ಳು ಕೆಲಸ. ಗಂಡಸರು ಆಚೆ ದುಡಿತಾರೆ, ಹೆಣ್ಮಕ್ಳು ಒಳಗಡೆ ದುಡಿತಾರೆ. ಅಷ್ಟೇನೆ, ಡಿಫ್ರೆನ್ಸ್ ಇಲ್ಲ. ಕೆಲವ್ರು ಅಂತೂನು ಹೇಳ್ತಾರಲ್ಲ, ಮನೇಲಿ ಕುತ್ಕೊಂಡು ಏನ್ ಮಾಡ್ತಿರ್ತೀರಾ? ಅಷ್ಟು ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅಂಥವ್ರು ಮನೇಲಿ ಹೆಂಗಸರು ನಿಭಾಯಿಸುವಂಥ ಕೆಲಸ ಮಾಡಿದ್ರೆ ಆಗ ಗೊತ್ತಾಗುತ್ತೆ ಅವ್ರಿಗೆ, ಆಚೆ ಹೋಗಿ ದುಡ್ಕೊಂಬರೋದಕ್ಕಿಂತ ಮನೆ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ನಾನು ಎಲ್ಲಾರ್ಗೂ ಹೇಳ್ತಾ ಇಲ್ಲ, ಕೆಲವ್ರಿಗೆ ಮಾತ್ರ ಹೇಳ್ತಾ ಇರೋದು. ಬಿಕಾಸ್ ಇದು ಆಲ್ಮೋಸ್ಟ್ ನನಗೂ ಕಿವಿಗೆ ಬಿದ್ದಿದೆ. ಕೆಲವ್ರು ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಫ್ಯಾಮಿಲಿ ಸರ್ಕಲಲ್ಲಿ ಆಗಿರ್ಬೋದು, ಹೇಳ್ತಾರೆ, "ಏನ್ ಮಾಡ್ತೀರಾ ಮನೇಲಿ ಕುತ್ಕೊಂಡು?" ಅಂತ ಅಂದ್ಬಿಟ್ಟು. ಅದಕ್ಕಾಗಿ ಹೇಳ್ದೆ ಅಷ್ಟೇನೆ, ಎಲ್ಲಾರ್ಗೂ ಅಂತಲ್ಲ. ಸೊ ನಾನು ಕಿಚನ್ ಕ್ಲೀನ್ ಮಾಡಾದ್ಮೇಲೆ ಈ ಥರ ಇದೆ ಅಷ್ಟೇ. ನಾನು ಅದೇ ಹೇಳಿದ್ನಲ್ಲ, ತುಂಬ ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈ ಕಡೆ ಗ್ಲಾಸ್ ಐಟಮ್ಸ್ ಇರೋ ಕಡೆ ಶೋಕೇಶು ಮತ್ತು ಸ್ಲ್ಯಾಬ್ಸ್ ಏನಿದೆ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡೆ. ಇದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಗ್ಬಿಟ್ಟಿತ್ತು. ಸೊ ಮಧ್ಯಾಹ್ನ ಎಲ್ಲ ಊಟ ಮುಗಿಸಿ ಎಲ್ಲ ಮಾಡಿ, ಈವನ್ ಅಡುಗೆನೂ ಆಗಿತ್ತು. ಎಲ್ಲ ಊಟ ಮುಗಿಸಿ ಎಲ್ಲ ಮಾಡಿ ಈವ್ನಿಂಗು ಸ್ವಲ್ಪ ಯಾಕೋ ತುಂಬ ಸ್ಟ್ರೇನ್ ಆದಂಗೆ ಅನಿಸ್ತಾ ಇತ್ತು. ಸೊ ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ನಮ್ಮ ಅತ್ತೆಗೆ ಕಾಫಿ ಮಾಡ್ಕೊತಾ ಇದ್ದೆ. ನನ್ನ ಮಕ್ಕಳು ಯಾರೂ ಕಾಫಿ ಕುಡಿಯೋದಿಲ್ಲ. ಈವನ್ ನಾನು ಕಾಫಿ ಕುಡಿಯೋದಿಲ್ಲ. ಬಿಟ್ಬಿಟ್ಟಿದ್ದೀನಿ ಕಾಫಿ ಕುಡಿಬೇಕಾದ್ರೆ. ಎಲ್ಲಾದರೂ ಹೋದಾಗ ಕಾಫಿ ಕುಡಿತೀನಿ. ಮನೇಲಿದ್ದಾಗ ಯೂಶುವಲಿ ಕುಡಿಯೋದಿಲ್ಲ. ತುಂಬ ಸ್ಟ್ರೈನ್ ಅನ್ಸಿದ್ರೆ, ಒಂಥರ ಬಾಡಿ ಪೇನ್ ಇದ್ರೆ ಅಥವಾ ಏನಾದ್ರು ತಲೆನೋವಿದ್ರೆ ಮಾತ್ರ ಅವಾಗ ಮಾಡ್ಕೊಂತೀನಿ ಅಷ್ಟೇ. ಇಲ್ಲ ಅಂತಂದ್ರೆ ಮಾಡ್ಕೊಳೋದಿಲ್ಲ. ಹೇಳ್ದಂಗೆನೆ ನಾನು ಆಲ್ರೆಡಿ ಕಾಫಿ ಬಿಟ್ಟು ಸುಮಾರು ವರ್ಷಗಳೇ ಆಗೋಗಿತ್ತು. ಈವ್ನಿಂಗ್ ಟೈಮ್ಸ್ ಏನೂ ಕುಡಿಯೋದಿಲ್ಲ. ಕುಡಿದ್ರೆ ಗ್ರೀನ್ ಟೀ ಕುಡಿತೀನಿ, ಇಲ್ಲ ಸ್ವಲ್ಪ ಹಾರ್ಲಿಕ್ಸ್ ಏನಾದರೂ ಕುಡಿತೀನಿ. ಇಲ್ಲ ಅದು ಕುಡಿಯೋದಿಲ್ಲ ಒಂದೊಂದ್ಸತಿ. ಬೆಳಗ್ಗೆ ಮಾತ್ರ ರೆಗ್ಯುಲರ್ ಆಗಿ ಹಾರ್ಲಿಕ್ಸ್ ಕುಡಿತೀನಿ. ಯಾಕೆ ಅಂತಂದ್ರೆ ಮಾರ್ನಿಂಗ್ ಸ್ಟಾರ್ಟಪ್ ಆಗಬೇಕಲ್ವಾ? ಸೊ ನಮ್ಮದು ಟಿಫನ್ ಎಲ್ಲ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆಗೆ ಏನಾದರೂ ಬೀಳಿದ್ರೇನೆ ಸ್ವಲ್ಪ ಚಾರ್ಜ್ ಆಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ಹಾಲು ಕುಡಿತೀನಿ. ಎಲ್ಲಾದರೂ ಹೋದ್ರೆ ಯೂಶುವಲ್ ಆಗಿ ಕಾಫಿ ಕುಡ್ಕೊಂತೀನಿ. ಅದೇ ಬೇಕು, ಇದೇ ಬೇಕು ಅಂತ ಏನೂ ಇರಲ್ವಲ್ಲ. ಸೊ ಆ ಟೈಮಲ್ಲಿ ಕಾಫಿ ಕುಡ್ಕೊಂಡಿರ್ತೀನಿ ನಾನು. ಈಗ ಎಲ್ಲ ವಾಶ್ ಮಾಡಿರೋ ವೆಸಲ್ಸ್ ಎಲ್ಲಾನು ಎತ್ತಿಟ್ಕೊಂಡು ಎಲ್ಲ ಇದು ಮಾಡ್ಕೊಂಡು, ಒಂದು ಕೆಲಸ ಮಾಡ್ಕೊಂಡು, ಅಂದರೆ ಕಾಫಿ ಇಟ್ಟಿದ್ದೀನಿ. ಹಾಲು ಕಾಯೋಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಅದೇ ಹೇಳಿದ್ದು, ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಮನೇಲಿ ಮಾಡ್ತಾ ಇದ್ರೆ ಇದ್ದೇ ಇರುತ್ತೆ. ಮುಗಿಯೋದಿಲ್ಲ, ಕೆಲ್ಸಗಳು ಮಾತ್ರ ಮುಗಿಯೋದಿಲ್ಲ. ನನಗಂತೂ ಎಷ್ಟು ಸ್ಟ್ರೈನ್ ಆಗೋಗ್ಬಿಟ್ಟಿದೆ ಅಂತಂದ್ರೆ, ರಿಯಲಿ ಎಲ್ಲಾದ್ರೂ ಬಿಟ್ರೆ ಹೋಗ್ಬಿಡೋಣ ಅಪ್ಪ, ನಿಜವಾಗ್ಲೂನು ರೆಸ್ಟ್ ಬೇಕು ನನ್ನ ಬಾಡಿಗೆ ಅಂತ ನನಗೆ ಅನ್ಸ್ಬಿಟ್ಟಿದೆ. ಮುಂಚೆ ಅನ್ನಿಸ್ತಾ ಇರ್ಲಿಲ್ಲ. ಈ ನಡುವೆ ಅಂತೂನು ಇತ್ತೀಚೆಗೆ ತುಂಬಾ ಪ್ರೆಷರ್ ಆಗಿರೋದ್ರಿಂದ, ಅಂದ್ರೆ ಕೆಲ್ಸದ್ದು ತುಂಬಾನೇ ಒತ್ತಡ ಆಗಿರೋದ್ರಿಂದ, ಈವನ್ ನಮ್ಮ ಮನೇಲಿ ಏಜ್ ಪೀಪಲ್ ಆಗಿರೋದ್ರು, ಅವ್ರು ನೋಡ್ಕೊಳೋದಾಗಿರ್ಬೋದು, ಮನೆ ನೋಡ್ಕೊಳೋದಾಗಿರ್ಬೋದು, ಈವನ್ ನನ್ನ ಹೆಲ್ತ್ ಇಶ್ಯೂಸ್ ಅಲ್ಲಿ ಇರ್ಬೋದು, ಇದನ್ನೆಲ್ಲ ನಿಭಾಯಿಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡ್ರೆ ನಿಜ ಸಾಕಾಗೋಗಿದೆ. ಆದ್ರೂ ಕೆಲಸ ಮಾಡ್ತಾನೆ ಇರಬೇಕು. ಅದಕ್ಕೆ ಅಲ್ವಾ ಹೇಳೋದು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಸ್ಟ್ರಾಂಗು ಗುರು, ಹೌದು ಗುರು ಅಂತನ್ಬಿಟ್ಟು.
ಇದನ್ನ ನೆನ್ಸ್ಕೊಂಡು ಹೆಣ್ಮಕ್ಳು ಕೆಲಸ ಮಾಡ್ಲೇಬೇಕು. ಯಾವುದೇ ತರದ ಬಾಡಿ ಪೇನ್ ಇದ್ರು ಅಷ್ಟೇನೆ, ಎಷ್ಟೇ ಸಾಕಾಗಿದ್ರು ಅಷ್ಟೇನೆ, ಏನೇ ಮಾಡಿದ್ರೂನು ಆ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಡೇ ಹೋಗ್ತಾನೇ ಇರ್ಬೇಕು. ಯಾಕೆಂದ್ರೆ ನಮ್ಮನ್ನ ನಂಬ್ಕೊಂಡು ಗಂಡ ಮಕ್ಕಳೆಲ್ಲ ಇರ್ತಾರೆ. ಅವರು ಸಾಕಾಗಿ ಈಚೆಯಿಂದ ಬಂದಿರ್ತಾರೆ. ಸೊ, ಅವ್ರು ಬರೋ ಅಷ್ಟ್ರಲ್ಲಿ ಅಡ್ಗೆ ಆಗಿರ್ಬೇಕು, ಮತ್ತೊಂದು ಕೆಲ್ಸಗಳಾಗಿರ್ಬೇಕು. ಇಲ್ಲ ಅಂತಂದ್ರೆ ಪಾಪ ಅವ್ರೆಲ್ಲಿ ಹೋಗ್ತಾರೆ ಹೇಳಿ? ಅವರು ಸಾಕಾಗಿ ಬಂದಿರ್ತಾರೆ. ಅದಕ್ಕಾಗಿ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ಹೆಣ್ಮಕ್ಳದು ಇದೆ ಲೈಫ್ ರೊಟೀನ್ ಇದೇ ಆಗೋಗ್ಬಿಡುತ್ತೆ ಯಾವಾಗ್ಲೂನುನು. ಕೆಲ್ಸ, ಕೆಲ್ಸ ಅಂತ. ಕೆಲವ್ರಂತುನುನು ಮನೇಲೂ ಮಾಡಿ, ಈಚೆನೂ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತಾರಲ್ಲ, ನಿಜವಾಗ್ಲೂ ಕಷ್ಟ. ಅದು ನಾನು 4 ಇಯರ್ಸ್ ಅನುಭವಿಸಿದ್ದೀನಿ. ಈಚೆ ಹೋಗಿ ಅಂದ್ರೆ ಮನೇಲೂ ಮಾಡಿಟ್ಟು, ಈಚೆನೂ ಹೋಗಿ ಕೆಲಸ ಮಾಡು ಅಂತಂದ್ರೆ ಇಟ್ಸ್ ಅಂತೂ ಹಾರಿಬಲ್ ಹೇಳ್ತೀನಲ್ಲ. ಆ ಥರ ಇದಂತೂ ನಿಜಾಗ್ಲೂ ಈಗ್ಲೂ ಆ ಥರ ನಿಭಾಯಿಸ್ತಾರಲ್ಲ, ಎಲ್ಲಾ ಹೆಣ್ಮಕ್ಳಿಗೂನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಲ್ಲಿ ಮನೇಲಿ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ತಿರ್ಗಾ ಇಲ್ಲೆಲ್ಲಾ ಮಾಡಿಡು, ತಿರ್ಗಾ ಹೋಗು, ಅಲ್ಲೇನು ಕೂರ್ಸ್ಬಿಟ್ಟು ಕಳ್ಸಲ್ಲ ನಮ್ಮನ್ನ. ಅಲ್ಲೂ ಕೆಲ್ಸ ಮಾಡಿಸ್ಕೊಂತಾರೆ. ತಿರ್ಗಾ ಅಲ್ಲೂನುನು ಎಲ್ಲ ಕೆಲ್ಸ ಮುಗ್ಸಿ ಮತ್ತೆ ಮನೆಗ್ ಬಾ, ಮತ್ತೆ ಏನ್ ಕೆಲ್ಸ ಬಾಕಿ ಇದೆ ಅದನ್ ಮಾಡು. ಓಫ್! ಅಪ್ಪಾ ಸಾಕಾಗೋಗ್ಬಿಡತ್ತೆ. ನಿಜವಾಗ್ಲೂ ದೇವ್ರಲ್ಲಿ ಕೇಳ್ಕೊಂತೀನಿ ನೆಕ್ಸ್ಟ್ ಜನ್ಮ ಅಂತಿದ್ರೆ ಹೆಣ್ ಜನ್ಮ ಅಂತೂ ಬೇಡವೇ ಬೇಡಪ್ಪ ಅಂತಂದ್ಬಿಟ್ಟು. ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ. ಕೆಲ್ಸ ಮಾಡಿ ರೆಸ್ಟ್ ಅನ್ನೋದು ಬೇಕು. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಆಕ್ಚುಲಿ ನನ್ ಬಾಡಿ ಕೇಳ್ತಾ ಇದೆ. ರೆಸ್ಟ್ ಬೇಕು ಅಂತ ನನ್ ಬಾಡಿ ಕೇಳ್ತಾ ಇದೆ. ತುಂಬಾನೇ ರೆಸ್ಟಿನ ಅವಶ್ಯಕತೆ ಇದೆ ನನಗೆ. ಹೋಗಪ್ಪ ಸಾಕು ಕುತ್ಕೊಂಡ್ಬಿಡೋಣ ಅಂತ ಅನ್ಸ್ತಾ ಇರುತ್ತೆ. ಆದ್ರೆ ಏನು ಮಾಡಕ್ಕಾಗೋದಿಲ್ಲ. ಸೊ, ನಾನ್ ಕಾಫಿ ಮಾಡ್ಕೊಳೋ ಅಷ್ಟೊತ್ತಿಗೆ ಈವನ್ ನನ್ನ ಹಸ್ಬೆಂಡ್ ಕೂಡ ಬಂದ್ರು. ಸೊ, ಅವ್ರಿಗೂನು ಸ್ವಲ್ಪ ಕಾಫಿ ಬೇಕಿತ್ತು ಅಂತ ಕಾಫಿ ಅಂದ್ರೆ ಇನ್‌ಸ್ಟಂಟ್ ಅವ್ರು ಕಾಫಿ ಕುಡಿಯೋದು ಇನ್‌ಸ್ಟಂಟ್ ಕಾಫಿ ಲಿವಿಸ್ಟಾ. ಸೊ, ಅವ್ರಿಗೂನು ಮಿಕ್ಸ್ ಮಾಡ್ತಾ ಇದ್ದೆ ಕಾಫಿನ. ಸ್ವಲ್ಪ ಅಂಗಡಿಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಮನೇಲಿ ಐಟಮ್ಸ್ ಖಾಲಿ ಆಗಿತ್ತು. ತರಬೇಕಿತ್ತು. ಸೊ, ಅದಕ್ಕಾಗಿ ಸ್ವಲ್ಪ ಬೇಗ ಬಂದಿದ್ರು. ಕಾಫಿ ಎಲ್ಲ ಕುಡ್ಕೊಂಡು ಮಕ್ಳಿಗೂ ಹಾಲೆಲ್ಲ ಕೊಟ್ಟು ಎಲ್ಲ ಮಾಡಿ ಈವನ್ ನನ್ನ ಚಿಕ್ಕ ಮಗಳು ಟ್ಯೂಷನ್‌ಗೆ ಹೋಗ್ತಾಳೆ. ಅವಳು ಟ್ಯೂಷನಿಂದ ಬರೋಷ್ಟ್ರಲ್ಲಿ ಬರೋಣ ಅಂತ ಅಂದ್ಬಿಟ್ಟು ಇನ್ನ ನನ್ನ ದೊಡ್ಡ ಮಗಳು ಒಂದೊಂದ್ ಸತಿ ಕಾಫಿ ಕುಡಿತಾಳೆ, ಒಂದೊಂದ್ ಸತಿ ಕುಡಿಯೋದಿಲ್ಲ. ಸೊ, ಈವನ್ ನನ್ನ ಹಸ್ಬೆಂಡ್‌ಗೆ ಕಾಫಿ ಕೊಟ್ಟು ಅವರು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಅವರು ಏನು ರೆಗ್ಯುಲರ್ ಆಗಿ ಕುಡಿಯೋದಿಲ್ಲ ಕಾಫಿ. ಒಂದೊಂದ್ ಸತಿ ಅಷ್ಟೇನೇನೆ ಕಾಫಿ ಕುಡಿತಾರೆ. ತುಂಬಾ ಟೆನ್ಷನ್ ಆದಾಗ ಅಥವಾ ಟಯರ್ಡ್ ಆದಾಗ ಕಾಫಿ ಕುಡಿತಾರೆ. ಸೊ, ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ರೆಡಿಯಾಗಿ ನಾವು ಅಂಗಡಿಗೆ ಹೋಗ್ಬೇಕಿತ್ತು. ಅಂಗಡಿಗೆ ಹೋದ್ವಿ. ಎಣ್ಣೆ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಾವು ಹೋಗೋದು ಕೃಷಿ ಅಂತ ಅಂದ್ಬಿಟ್ಟು. ಇಲ್ಲಿ ಗಾಣದಲ್ಲಿ ಅಂದ್ರೆ ಎಣ್ಣೆ ಹಾಕಿ ಕೊಡ್ತಾರೆ, ಮಾಡಿ ಕೊಡ್ತಾರೆ. ಕಡ್ಲೆಕಾಯಿ ಎಣ್ಣೆ ನಾವು ಯೂಸ್ ಮಾಡೋದು. ತುಂಬಾನೇ ಚೆನ್ನಾಗಿದೆ. ಕೃಷಿ ಅಂತ ನಾಗರಬಾವಿಯಲ್ಲಿ ಬರುತ್ತೆ. ಬಿಡಿಎ ಕಾಂಪ್ಲೆಕ್ಸ್ ಅಂದ್ರ ರೈಟ್ ಸೈಡ್ ತಗೋಬೇಕು. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಬರುತ್ತಲ್ಲ, ಅದು ಸ್ಟ್ರೆಯ್ಟ್ ರೋಡಲ್ಲಿ ಅಲ್ಲಿದೆ ಕೃಷಿ ಅಂತ ಅಂದ್ಬಿಟ್ಟು. ತುಂಬಾನೇ ಚೆನ್ನಾಗಿದೆ ಆಯಿಲ್ ಮಾತ್ರ. ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಈವನ್ ಕೋಕೋನಟ್ ಆಯಿಲು, ಸಾಸಿವೆ ಎಣ್ಣೆ, ಮತ್ತೆ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾನು ಅಷ್ಟೇನೇನೆ ಪ್ಯೂರ್ ಆಗಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ಅಂಗಡಿಯಿಂದ ಬಂದು ನನ್ನ ಮಗಳು ಒಂದು ಬೇಡಿಕೆ ಇಟ್ಲಪ್ಪ. ವಾಟ್ ಈಸ್ ದಿಸ್ ಏನ್ ಹೇಳ್ತಾರೆ? ಕ್ರೀಮಿ ಚೀಸಿ ರೈಸ್ ಬೌಲ್ ಬೇಕು ಅಂತ ಅಂದ್ಬಿಟ್ಟು. ಸೊ, ಏನು ಇಲ್ಲ ಅನ್ನಕ್ಕಾಗೋದಿಲ್ಲ. ಇಷ್ಟು ಕೆಲ್ಸದಲ್ಲಿ ಮಾಡ್ಲೇಬೇಕು. ಮಕ್ಳು ಕೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈವನ್ ಅಲ್ಲಿ ಹಾಸ್ಟೆಲಲ್ಲಿ ಅವಳೇನು ಜಾಸ್ತಿ ಅಲ್ಲೂ ಏನು ಸಿಗೋದಿಲ್ಲ ಅಂತ ಏನು ತಿನ್ನೋದಿಲ್ಲ. ಸೊ, ಅದಕ್ಕಾಗಿ ನೋ ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರೆ ನಮ್ಮ ಮನೇಲಿದ್ದಾಗ ಅಲ್ವಾ ನಮ್ಮ ಮಕ್ಳು ಚೆನ್ನಾಗಿ ತಿನ್ಕೊಂಡು, ಉಣ್ಕೊಂಡು ಆರಾಮಾಗಿರ್ತಾರೆ. ಸೊ, ಅವಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಎಷ್ಟೇ ಸ್ಟ್ರೈನ್ ಆಗಿದ್ರು, ಏನೇ ಆಗಿದ್ರು ನಮ್ಮ ಮಕ್ಳಿಗೋಸ್ಕರ ನಾವು ಮಾಡ್ಕೊಡ್ಲೇಬೇಕಲ್ವಾ? ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಮತ್ತೆ ನೈಟ್‌ಗೆ ಹೆಂಗೋ ಸಾಂಬಾರಿತ್ತು, ರೈಸ್ ಇತ್ತು, ಮುದ್ದೆ ಒಂದು ಮಾಡ್ಕೊಬೇಕಿತ್ತು. ಸರಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಇದು ನಾನು ಮಾಡ್ತಾ ಇರೋದು ಬಂದು ಓನ್ಲಿ 3 ಮೆಂಬರ್ಸ್‌ಗೆ. ಸೊ, ಅದಕ್ಕಾಗಿ ಕ್ವಾಂಟಿಟಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಹೆಂಗೋ ರೈಸ್ ಇತ್ತು. ಅಂದ್ರೆ ಇರೋ ರೈಸಲ್ಲಿ ನಾವು ಕುಕ್ಡ್ ರೈಸಲ್ಲಿ ಮಾಡಿರೋದ್ರಿಂದ ಸೊ, ಅಷ್ಟು ಕೆಲಸ ಅಂತ ಅನ್ಸೋದಿಲ್ಲ. ನಾನಿವಾಗ ಪ್ಯಾನ್‌ಗೆ ಬೆಣ್ಣೆ ಹಾಕೊಂಡಿದ್ದೀನಿ. ಯಾವುದೇ ತರದ ಎಣ್ಣೆ ಏನು ಹಾಕೋಣಂಗಿಲ್ಲ. ಬೆಣ್ಣೆ ಹಾಕೊಂಡು ಸ್ವಲ್ಪ ಒಂದ್ 2 ಟೇಬಲ್ ಸ್ಪೂನು ಅಥವಾ ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಂಡು, ಆ ಬೆಣ್ಣೆಗೇನೆ ಚಿಲ್ಲಿ ಫ್ಲೇಕ್ಸು, ಆರಿಗಾನೋ ಮತ್ತೆ ಬೇಸಿರೋಂಥ ಕಾರ್ನ್. ಕಾರ್ನ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕೊಬೋದು. ಇಲ್ಲ ಇಷ್ಟ ಇಲ್ಲ ಅಂತಂದ್ರೆ ಸ್ವಲ್ಪ ಹಾಕೊಳ್ಳಿ. ಇಲ್ಲಿ ನನ್ನ ಮಕ್ಳಿಗೆ ಸ್ವಲ್ಪ ಕಾರ್ನ್ ತುಂಬಾನೇ ಇಷ್ಟ ಅವ್ರಿಗೆ. ಸೊ, ಅದಕ್ಕಾಗಿ ಸ್ವಲ್ಪ ಹಾಕೊಂಡಿದ್ದೀನಿ. ಇನ್ನ ಇದಕ್ಕೆ ಯಾವುದೇ ತರದ ಬಟಾಣಿ ಆಗ್ಲಿ, ಬೇರೆ ತರಕಾರಿ ಆಗ್ಲಿ ಏನು ಹಾಕೋಣಂಗಿಲ್ಲ. ತುಂಬಾ ಈಸಿ ರೆಸಿಪಿ ಮತ್ತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಫಟಾಫಟ್ ಅಂತ ಕುಕ್ಡ್ ರೈಸ್ ಒಂದಿದ್ರೆ, ಅನ್ನ ಒಂದಿದ್ರೆ ಆರಾಮಾಗಿ ಬೇಗ ಮಾಡ್ಕೊಟ್ಬಿಡ್ಬೋದು ಮಕ್ಳಿಗೆ. ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ಹೇಳ್ದಂಗೆನೆ ಬೆಣ್ಣೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗಾನೋ
ಮತ್ತೆ ಬೇಸಿರೋ ಅಂತ ಕಾರ್ನ್ ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಬೆಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆ ಫ್ಲೇವರ್ ಬೆಣ್ಣೆ ಫ್ಲೇವರ್ ಎಲ್ಲಾನು ಕಾರ್ನ್‌ಗೆ ಮಿಕ್ಸ್ ಆಗ್ಬೇಕು. ಅಷ್ಟ್ರ ಮಟ್ಟಕ್ಕೆ ಫ್ರೈ ಮಾಡ್ಕೊಂಡು ಮತ್ತೆ ಅಂದ್ರೆ ಬೇಸಿರೋ ಅಂತ ಅನ್ನ ಕುಕ್ಡ್ ರೈಸ್ ಇದನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮತ್ತೆ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಮತ್ತೆ ಉಪ್ಪು. ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಒಂದು 5 ನಿಮಿಷ ಬಿಡಬೇಕು. ಯಾಕೆ ಅಂತಂದ್ರೆ ಆ ಬೆಣ್ಣೆ ಫ್ಲೇವರು ಮತ್ತೆ ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ ಎಲ್ಲಾನುನು ಅನ್ನಕ್ಕೆ ಹಿಡಿಬೇಕು ಚೆನ್ನಾಗಿ. ಮತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ಅದಕ್ಕಾಗಿ ಚೆನ್ನಾಗಿ ಅದಕ್ಕೆ ಅನ್ನಕ್ಕೆ ಹಿಡಿಬೇಕು. ಅದಕ್ಕೆ ಅದನ್ನ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಮುಚ್ಚಿಡಿ. ಯಾಕೆ ಅಂತಂದ್ರೆ ಹೈ ಫ್ಲೇಮಲ್ಲಿ ಇಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸಿಮ್ಮರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅವಾಗ ಅವಾಗ ತಿರುಗಿಸ್ಕೊಡಿ. ಮಕ್ಳಿಗೆ ಬೇಕು ಅಂತಂದ್ರೆ ನೋಡ್ಕೊಂಡು ಖಾರ ಹಾಕೊಳ್ಳಿ. ತುಂಬಾನೇ ಸಣ್ಣ ಮಕ್ಕಳಿದ್ರೆ ಇಲ್ಲಿ ನಮ್ಮ ಮನೇಲಿ ಮಕ್ಕಳೆಲ್ಲ ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಧಾರಾಳವಾಗಿ ಹಾಕಿದ್ದೀನಿ. ಖಾರ ಸ್ವಲ್ಪ ಇಷ್ಟಪಡ್ತೀವಿ. ಅದಕ್ಕಾಗಿ ಸ್ವಲ್ಪ ಧಾರಾಳವಾಗಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದೀನಿ. ಮತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅಂದ್ರೆ ಗಾರ್ನಿಷಿಗೆ. ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ ರೈಸ್ ರೆಡಿ ಆಯ್ತು. ಅಂದ್ರೆ ಹೇಳಿದ್ನಲ್ಲ ಇದು ಈಸಿಯಾಗಿ ಮಾಡ್ಕೊಬೋದು. ಫಟಾಫಟ್ ಅಂತ ಮಾಡ್ಕೊಬೋದು. ಅನ್ನ ಒಂದಿದ್ರೆ 5 ನಿಮಿಷದಲ್ಲಿ ಆಗುವಂತ ರೆಸಿಪಿ ಇದು. ಮಕ್ಳಿಗೂ ಅಷ್ಟೇ ತುಂಬಾನೇ ಇಷ್ಟ ಆಗತ್ತೆ. ಒಂಥರ ಟೇಸ್ಟ್ ಅಂತೂ ಡಿಫರೆಂಟ್ ಆಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಎಲ್ಲಾರ್ಗೂ ಇಷ್ಟ ಆಗತ್ತೆ ಅಂತ ಹೇಳೋದಿಲ್ಲ. ಬಿಕಾಸ್ ಇದ್ರಲ್ಲಿ ಸ್ಪೈಸಿನೂ ಇರುತ್ತೆ. ಸ್ವಲ್ಪ ಬೆಣ್ಣೆ ಫ್ಲೇವರ್ ಇರೋದ್ರಿಂದ ಅದು ಒಂಥರ ಫ್ಲೇವರ್ ಕೊಡುತ್ತೆ. ಮತ್ತೆ ಕಾರ್ನ್ ಇರೋದ್ರಿಂದ ಅದು ಇಷ್ಟ ಆಗುತ್ತೆ. ಅದಕ್ಕಾಗಿ ನಮ್ಮನೇಲಿ ಸ್ವಲ್ಪ ಇಷ್ಟ ಪಡ್ತಾರೆ ಇದನ್ನ. ಮತ್ತೆ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಮತ್ತೆ ಕಟ್ ಮಾಡಿರೋಂಥ ಸಣ್ಣಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ. ಇದಕ್ಕೆ ನಿಮಗೆ ಬೇಕು ಅಂತಂದ್ರೆ ಶುಂಠಿ ಹಾಕೊಬಹುದು. ಆಪ್ಷನಲ್ ಅದು. ಬೇಕು ಅಂತಂದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲ. ಆಕ್ಚುಲಿ ಹಾಕಿದ್ರೆ ಸ್ವಲ್ಪ ತುರ್ದು ಹಾಕೊಬಹುದು. ಇಲ್ಲ ಅಂತಂದ್ರೆ ಸಣ್ಣ ಸಣ್ಣ ಕಟ್ ಮಾಡ್ಬೇಕು. ಶುಂಠಿ ಸಣ್ಣಗೆ ಕಟ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕಾಗಿ ತುರ್ದು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನಮ್ಮನೇಲಿ ನಮ್ ದೊಡ್ಡ ಮಗಳು ತಿನ್ನೋದಿಲ್ಲ ಶುಂಠಿ. ಅದಕ್ಕಾಗಿನೇನೆ ಶುಂಠಿ ಸ್ಕಿಪ್ ಮಾಡಿದ್ದೀನಿ. ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಬೆಣ್ಣೆ, ಕಟ್ ಮಾಡಿರೋಂಥ ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಸಣ್ಣಗೆ ಕಟ್ ಮಾಡಿರೋಂಥ ಹಸಿಮೆಣಸಿನಕಾಯಿ. ಆಕ್ಚುಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಬೋದು. ಬಟ್ ಇದು ಹಸಿಮೆಣಸಿನಕಾಯಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಫ್ಲೇವರು ಆ ಖಾರ ಖಾರ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಸಣ್ಣ ಮಕ್ಳಿಗೆ ಕೊಡೋದಾದ್ರೆ ಸ್ವಲ್ಪ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಅವಾಗ ತೆಗೆದು ಸೈಡ್‌ಗೆ ಇಡ್ಬೋದು. ಮತ್ತೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ. ನಾನಿಲ್ಲಿ ದೊಡ್ಡ ಸೈಜಿಂದು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನೂನು ಬೆಣ್ಣೆಲಿ ಫ್ರೈ ಆಗ್ಬೇಕು. ಯಾವುದೇ ತರದ ತುಪ್ಪ ಆಗ್ಲಿ, ಮತ್ತೆ ಎಣ್ಣೆ ಆಗ್ಲಿ ಯಾವ್ದು ಹಾಕಂಗಿಲ್ಲ. ಬೆಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಇದಿಷ್ಟನ್ನೂನು. ಆ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ತಿಂತಾ ತಿಂತಾ. ಮತ್ತೆ ಇದು ಇನ್ನೊಂದು ಇದು ಬಿಸಿನೇ ತಿನ್ಬೇಕು. ಆರೋದ್ಮೇಲಂತೂ ತಿನ್ನಕ್ಕಾಗೋದಿಲ್ಲ. ಬಿಕಾಸ್ ಬೆಣ್ಣೆ ಫ್ಲೇವರ್ ಇರುತ್ತಲ್ಲ, ಅದು ಆರೋದ್ಮೇಲೆ ಅಷ್ಟು ಚೆನ್ನಾಗಿ ಅಂತ ಅನ್ಸೋದಿಲ್ಲ. ಸೊ ಬಿಸಿ ಬಿಸಿ ತಿಂದ್ರೆ ಮಾತ್ರ ಸೂಪರ್ ಆಗಿದೆ ಇದು. ಇದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್‌ಲ್ಯೂಸೆಂಟ್ ಆದ್ಮೇಲೆ ಇದಕ್ಕೆ ಪಿಜ್ಜಾ ಸಾಸ್ ಆಡ್ ಮಾಡ್ಕೊಬೇಕು. ಸ್ವಲ್ಪ ಪಿಜ್ಜಾ ಸಾಸು ಮತ್ತೆ ಮಯೋನೀಸ್. ಪಿಜ್ಜಾ ಸಾಸ್ ಬಂದು ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಮಯೋನೀಸು ಅಷ್ಟೇನೆ ಒಂದು 2 ಟೀ ಸ್ಪೂನ್ ಹಾಕೊಂಡಿದ್ದೀನಿ ಮಯೋನೀಸ್ ಸಾಸು. ಮತ್ತೆ ಸಾಸು ಅಂದ್ರೆ ಟೊಮೆಟೊ ಸಾಸು. ಇದು ಅಷ್ಟೇನೇನೆ. ನಿಮ್ಗೆ ಸ್ವೀಟ್ ತುಂಬಾನೇ ಇಷ್ಟ ಅಂತಂದ್ರೆ ಸ್ವಲ್ಪ ಹಾಕೊಳ್ಳಿ ಧಾರಾಳವಾಗಿ. ಇಲ್ಲ ಅಷ್ಟು ಸ್ವೀಟ್ ಬೇಡ, ಸ್ವಲ್ಪ ಎಲ್ಲ ಖಾರ, ಸಿಹಿ ಎಲ್ಲಾ ಮಿಕ್ಸ್ ಇರ್ಲಿ ಅಂತಂದ್ರೆ ನೋಡ್ಕೊಂಡು ಹಾಕೊಳ್ಳಿ. ಆಕ್ಚುಲಿ ನಾನಿಲ್ಲಿ ಇದನ್ನ ಟೊಮೆಟೊ ಸಾಸ್ ಹಾಕೊಂಡಿರೋದು ಅಷ್ಟೇನೆ. ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಕರೆಕ್ಟ್ ಆಗಿತ್ತು. ನಾನ್ ಮಾಡಿರೋಂಥ ಇಷ್ಟು ಇದಕ್ಕೆ ಕರೆಕ್ಟ್ ಆಗಿತ್ತು. ಅಂತ ತುಂಬಾ ಸ್ವೀಟ್ ಅನ್ಸ್ತಾ ಇರ್ಲಿಲ್ಲ. ತುಂಬಾನು ಇದು ಆಗ್ತಾ ಇರ್ಲಿಲ್ಲ. ಅದು ಸ್ವಲ್ಪ ಬೆಣ್ಣೆಲೆಲ್ಲ ಫ್ರೈ ಮಾಡ್ಕೊಂತಿದ್ದಂಗೆನೆನೆ ಇದಕ್ಕೆ 1 ಕಪ್ ಅಷ್ಟು ಹಾಲು ಹಾಕೊಂಡಿದ್ದೀನಿ. ಕಾದಿರೋಂಥ ಹಾಲು. ಕಾಯಿಸಿ ಆರಿಸಿರೋಂಥ ಹಾಲು ಅಥವಾ ಬಿಸಿ ಇದ್ರೂ ಪರವಾಗಿಲ್ಲ. 1 ಕಪ್ ಅಷ್ಟು ಹಾಕೊಂಡು ಚೆನ್ನಾಗಿ ಇದು ಖಾರ ಇದು ಎಲ್ಲಾನುನು ಮಿಕ್ಸ್ ಆಗ್ಬೇಕು. ಈ ಫ್ಲೇವರು ಮಿಕ್ಸ್ ಆಗಿ ಕುದಿಯಕ್ ಸ್ಟಾರ್ಟ್ ಆದಾಗ ಸ್ವಲ್ಪ ಉಪ್ಪು ಇದಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆ ಅಂತಂದ್ರೆ ನಾವು ರೈಸ್‌ಗೂ ಹಾಕೊಂಡಿದೀವಿ. ಸೊ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಜಾಸ್ತಿ ಆಗೋಗ್ಬಿಟ್ರೆ ಕಷ್ಟ ಆಗತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಂತಿದ್ದಂಗೆನೆನೆ ಇದಕ್ಕೆ ಮಿಕ್ಸ್ಡ್ ಹರ್ಬ್ಸ್ ಅಂತ ಸಿಗುತ್ತಲ್ವಾ? ಸೊ ಅದನ್ನ ಹಾಕೊಳ್ಳಿ. ಅಂದ್ರೆ ಫ್ಲೇವರ್ಸ್ ಚೆನ್ನಾಗ್ ಕೊಡುತ್ತೆ ಅಂದ್ಬಿಟ್ಟು. ಆಮೇಲೆ ಅದನ್ನು ಹಾಕಿದ್ಮೇಲೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊಳ್ಳಿ. ಯಾಕೆ ಅಂತಂದ್ರೆ ಹಸಿಮೆಣಸಿನಕಾಯಿಯು ಹಾಕೊಂಡಿದೀವಿ. ಖಾರ ಜಾಸ್ತಿ ಆಗ್ಬಿಟ್ರೆ ಮಕ್ಕಳು ತಿನ್ನೋದಿಲ್ಲ. ಸೊ ಅದಕ್ಕಾಗಿ ನಾನು 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ ಸಾಕು. ಅಂದ್ರೆ ಸ್ವಲ್ಪ ಖಾರ, ಸಿಹಿ, ಈವನ್ ಪಿಜ್ಜಾ ಸಾಸು ಹಾಕಿದೀವಿ. ಅದು ಅಷ್ಟೇ ಸ್ವಲ್ಪ ಸ್ಪೈಸಿ ತರಾನೇ ಅಂತ ಅನ್ಸುತ್ತೆ. ಸೊ ಅದಕ್ಕಾಗಿ ನೋಡ್ಕೊಂಡು ಹಾಕೊಳ್ಳಿ. ಅದು ಹಾಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಆದ್ಮೇಲೆ ಒಂದು 5 ನಿಮಿಷ ಆದ್ಮೇಲೆ ಚೀಸ್ ಹಾಕೊಬೇಕು. ನಾನಿಲ್ಲಿ ಬಂದು 3 ಸ್ಲೈಸಸ್ ಚೀಸ್ ಹಾಕೊಂತಾ ಇದ್ದೀನಿ. ನನಗೆ ಕ್ಯೂಬ್ಸ್ ಸಿಗ್ಲಿಲ್ಲ. ಮತ್ತೆ ಈವನ್ ಅದು ಖಾಲಿ ಆಗೋಗ್ಬಿಟ್ಟಿತ್ತು. ಅಂಗಡಿಗೆ ಹೋಗಿ ತರೋಷ್ಟು ಪೇಶನ್ಸ್ ಅಂತೂ ಇರ್ಲಿಲ್ಲ ನನಗೆ.
ಅದಕ್ಕಾಗಿನೇ ಸ್ಲೈಸಸ್ ಇತ್ತು ಚೀಸು. ಸೊ ಅದನ್ನೇ 3 ಸ್ಲೈಸಸ್ ಹಾಕೊಂಡಿದ್ದೀನಿ ನಾನು. ಇದನ್ನ ಹಾಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈವನ್ ಚೀಸ್ ಹಾಕಿದ್ಮೇಲೆ ತುಂಬಾ ಹೊತ್ತು ಕುದಿಸ್ಬೇಕು, ತುಂಬಾ ಹೊತ್ತು ಬಿಸಿ ಮಾಡಬೇಕು ಅಂತೇನಿಲ್ಲ. ಬಿಕಾಸ್ ಅದು ಕುದೀತಾ ಕುದೀತಾ ಗಟ್ಟಿಯಾಗೋಗ್ಬಿಡುತ್ತೆ. ಮತ್ತೆ ಆ ಚೀಸಿ ಫ್ಲೇವರ್ ಏನಿದೆ ಅದು ಸಿಗೋದಿಲ್ಲ ನಮಗೆ. ಗಟ್ಟಿ ಆಗೋದ್ರೆ ಚೆನ್ನಾಗಿರಲ್ಲ. ಈ ತರ ಕ್ರೀಮಿ ಕನ್ಸಿಸ್ಟೆನ್ಸಿನೇ ಇರಬೇಕು. ಆವಾಗ ಅನ್ನಕ್ಕೆ ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೈಸ್ ಬೌಲ್ ರೆಡಿ ಆಗಿದೆ. ಕ್ರೀಮಿ ಚೀಸಿ ರೈಸ್ ಬೌಲ್ ರೆಡಿ ಆಗಿದೆ. ಅಂದ್ರೆ ಹೇಳದ್ನಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ತೆಗ್ದಾಕೋ ಅಂತ ಮಾತೇ ಇಲ್ಲ. ಯಾರಾದ್ರೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಹೇಗ್ ಬಂದಿದೆ ಅಂತ ಅಂದ್ಬಿಟ್ಟು. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈಸಿ ರೆಸಿಪಿ, ಫಟಾಫಟ್ ಅಂತ ಮಾಡ್ಬೋದು. ಮಕ್ಳಿಗೂ ಇಷ್ಟ ಆಗತ್ತೆ. ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗ್ ಅನ್ಸ್ತು ನನಗಂತೂನು. ಆಕ್ಚುಲಿ ಈ ತರ ಫುಡ್ಸು ನನ್ ದೊಡ್ಡ ಮಗಳಿಗೆ ಇಷ್ಟ ಆಗುತ್ತೆ. ಚಿಕ್ಕವಳಿಗಿಂತ ದೊಡ್ಡ ಮಗಳಿಗೆ ಇಷ್ಟ ಆಗುತ್ತೆ. ಆದ್ರೆ ಇದು ಟೇಸ್ಟ್ ನೋಡಿದ್ಮೇಲಂತೂ ಈವನ್ ಚಿಕ್ಕವಳಿಗೂ ಕೂಡ ಇಷ್ಟ ಆಯ್ತು. ಅಂದ್ರೆ ತುಂಬಾ ಖಾರ ಇರೋದಿಲ್ವಲ್ಲ, ಸೊ ಅದಕ್ಕಾಗಿ ಅವಳಿಗೂ ಇಷ್ಟ ಆಯ್ತು. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಕ್ರೀಮಿ ಟೆಕ್ಸ್ಚರ್ ಇರಬೇಕು. ಈ ತರ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ. ಅನ್ನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಸೊ ಅದಕ್ಕಾಗಿ ಚೀಸಿ ಫ್ಲೇವರ್ ಕೂಡ ಇರುತ್ತೆ. ಈವನ್ ಅದನ್ನ ಅನ್ನದ ಜೊತೆ ತಿಂದಾಗಂತೂ ಸೂಪರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್. ಬಾಯ್ ಬಾಯ್.